ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸ್ನೇಹಿತರೆ, ಇವತ್ತು ನಾವು ಸೆಪ್ಟೆಂಬರ್ ಮಂತ್ದು, ಓಕೆ, ಇವಾಗ ಅಕ್ಟೋಬರ್ ನಡೀತಾ ಇದೆ. ಸೆಪ್ಟೆಂಬರ್ ಮಂತ್ 2020 ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡೋಣ. ಪ್ರಚಲಿತ ವಿದ್ಯಮಾನಗಳು MCQ ಫಾರ್ಮೆಟಲ್ಲಿರುತ್ತೆ, ಕನ್ನಡದಲ್ಲಿರುತ್ತೆ, ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಇರುತ್ತೆ. ಪ್ರೀವಿಯಸ್ ಏನು ಎಕ್ಸಾಮ್ಸಲ್ಲಿ, ಫಾರ್ ಎಕ್ಸಾಂಪಲ್ FDA ಆಗಿರ್ಬೋದು, PSI ಆಗಿರ್ಬೋದು, KS ಆಗಿರ್ಬೋದು, ಏನು ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಬಂದಿವೆ ಅದರ ಒಂದು ಬೇಸಿಸ್ ಮೇಲೆ ಇದನ್ನ ಸ್ಟ್ರಕ್ಚರ್ ಮಾಡಿರ್ತಕ್ಕಂಥದ್ದು. ಫೈನ್, ಓಕೆ. ಸೊ ಈ ಕ್ವಶನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಸ್ನೇಹಿತರೆ. ಮತ್ತು ನನ್ನ ಚಾನಲ್ಗೆ ಇದು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ನಮ್ಮ ಅಪ್ಕಮಿಂಗ್ ವೀಡಿಯೋಸ್ ಇದೆ, ನಿಮಗೆ ಕಂಪ್ಲೀಟ್ ನೋಟಿಫಿಕೇಶನ್ ಸಿಗುತ್ತೆ. ಮತ್ತು ಈ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದರೆ ಈ ವಿಡಿಯೋದ PDF ಆಗಿರ್ಬೋದು, ನನ್ನ ಬೇರೆ ವೀಡಿಯೋಸ್ PDF ಆಗಿರ್ಬೋದು, ಮತ್ತು ಎಕ್ಸಾಮ್ ರಿಲೇಟೆಡ್ ನಿಮಗೆ ನೋಟ್ಸ್ಗಳಾಗಿರ್ಬೋದು, ಜೊತೆಗೆ ನಿಮಗೆ ಅಲ್ಲಿ ಕ್ವಿಝಸ್ಗಳು, ಓಕೆ, ಡೈಲಿ ಕ್ವಿಝಸ್ಗಳು ನಿಮಗೆ ಅಲ್ಲಿ ಲಭ್ಯ ಇರುತ್ತೆ. ನಿಮಗೆ ಎಲ್ಲ ಇನ್ಫಾರ್ಮೇಷನ್ಸು ಕೂಡ ಈ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅಥವಾ ಟೆಲಿಗ್ರಾಮಲ್ಲಿ ಹೋಗಿ ನೀವು @ಪುನೀತ್ ಫೋರಮ್ ಅಂತ ಕೊಟ್ಟರೆ ನಿಮಗೆ ಈ ರೀತಿ @ಪುನೀತ್ ಫೋರಮ್ ಅಂತ ಕೊಟ್ಟರೆ ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಫೈನ್, ಓಕೆ. ಸೊ ಮೊದಲನೇ ಕ್ವಶನ್ಗೆ ಹೋಗ್ಬೋಣ ಬನ್ನಿ. ಭಾರತದ ಮೊದಲನೆಯ, ಓಕೆ, ಒಂದು ಅಂದರೆ ಮೊದಲನೆಯ ಸಂಯೋಜಿತ ಏರ್ ಆಂಬ್ಯುಲೆನ್ಸ್ ಸೇವೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ವಾಟ್ ಇಸ್ ಸಂಯೋಜಿತ ಅಂದರೆ ಇಂಟಿಗ್ರೇಟೆಡ್, ಮೊದಲನೇ ಇಂಟಿಗ್ರೇಟೆಡ್ ಏರ್ ಬ್ಯಾಲೆನ್ಸ್ ಆಲ್ ಓವರ್ ಇಂಡಿಯಾ ಇನ್ ದ ಕಂಟ್ರಿ, ಅವರ್ ಕಂಟ್ರಿ ಫಸ್ಟ್ ಟೈಮ್. ಎಲ್ಲಿ? ಕೋಲ್ಕತ್ತಾನ, ಚೆನ್ನೈ, ಕೊಚ್ಚಿನ, ಬೆಂಗಳೂರು, ನವದೆಹಲಿನ. ಇಲ್ಲಿ ಏನು ಮಾಡ್ಬೇಕು ನೀವು ಅಂದರೆ 10 ಸೆಕೆಂಡ್ಸ್ ಕೊಡ್ತೀನಿ, ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು, ನೀವು ಟ್ರೈ ಮಾಡ್ತಾ ಹೋಗ್ಬೇಕು. ಇಲ್ಲಿ ತೊಗೊಂಡಿದ್ದೀನಿ ಆಲ್ರೆಡಿ ಆನ್ಸರು. ಇಟ್ ಈಸ್ ಇನ್ ಬ್ಯಾಂಗ್ಳೂರು. ಎಸ್, ನಮ್ಮ CM ಯಡಿಯೂರಪ್ಪನವರು, ಈಗಿನ ಮುಖ್ಯಮಂತ್ರಿಗಳು, ಅದನ್ನ ಉದ್ಘಾಟನೆ ಮಾಡ್ತಾರೆ ಜಕ್ಕೂರ್ ಏರ್ ಪೋರ್ಟಲ್ಲಿ. ಓಕೆ, ಅದನ್ನು ತಯಾರಿಸಿದವರು ಯಾರು ಅಂತಂದರೆ ಏವಿಯೇಷನ್ ಟೆಕ್ನಾಲಜಿ ಫರ್ಮ್ ಖ್ಯಾತಿ ಅಂತಕ್ಕಂಥದ್ದು, HAL ಏರ್ಪೋರ್ಟ್ ಹತ್ರ ಇರತಕ್ಕಂಥ ಒಂದು ಕಂಪನಿ ಇದನ್ನ ತಯಾರಿಸಿರ್ತಕ್ಕಂಥದ್ದು. ಇಟ್ ಈಸ್ ಎ ಫಸ್ಟ್ ಏರ್ ಆಂಬ್ಯುಲೆನ್ಸ್ ಆಪರೇಟಿಂಗ್ ಫ್ರಮ್ ಸೌತ್ ಇಂಡಿಯಾ ಟು ಪ್ರೊವೈಡ್ ದ ಸರ್ವಿಸ್ ಆಫ್ ಮೆಡಿಕಲ್ ಎಮರ್ಜೆನ್ಸಿ. ಓಕೆ, ಮೆಡಿಕಲ್ ಎಮರ್ಜೆನ್ಸಿಗೆ ಈಗ ಕೋವಿಡ್ ಪರಿಸ್ಥಿತಿ ಇರೋದ್ರಿಂದ ಸೊ ಇಂಟಿಗ್ರೇಟೆಡ್ ಏರ್ ಆಂಬ್ಯುಲೆನ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಒಂದೊಂದ್ಸಲ ಬೆಂಗಳೂರು ಅಂತಿರಲ್ಲ, ಕರ್ನಾಟಕ ಅಂತ ಇರುತ್ತೆ. ಓಕೆ, ಈ ಹೆಂಗೆ ಬೇಕಾದ್ರೂ ಕೇಳ್ಬೋದು ಅವ್ರ ಕ್ವಶನ್. ಫೈನ್, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿದ 2020 ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್. ವೆರಿ ಇಂಪಾರ್ಟೆಂಟ್ ಇದು, ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್. ನೋಡಿ, ಈ ಕ್ವಶನ್ ವೆರೈಟಿಲಿ ಕೇಳ್ತಾರೆ. ಫಸ್ಟ್ ಇದಕ್ಕೆ ಆನ್ಸರ್ ತಿಳ್ಕೊಂಬೋಣ. ಭಾರತದ ರ್ಯಾಂಕ್ ಎಷ್ಟು, ಶ್ರೇಣಿ ಎಷ್ಟು? 118, 116, 120, 117, 119 ಯಾವುದು? 10 ಸೆಕೆಂಡ್ಸ್ ಗ್ಯಾಪ್ ಕೊಡ್ತೀನಿ ಸ್ನೇಹಿತರೆ, ಆನ್ಸರ್ ಮಾಡ್ತಾ ಹೋಗಿ. ಎಸ್, ವೆರಿ ಗುಡ್. ದ ರೈಟ್ ಆನ್ಸರ್ ಹಿಯರ್ 116. ಓಕೆ, 116. ಅಥವಾ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ. 116. ಓಕೆ, ರ್ಯಾಂಕು, ಭಾರತದ ರ್ಯಾಂಕು. ಇಲ್ಲಿ ನೋಡಿ, ಇದು ಹಿಂಗೆ ಕೇಳ್ತಾರೆ ಅಂತಿಲ್ಲ, ಹೇಗೆ ಬೇಕಾದ್ರೂ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್, ಓಕೆ, ಇದನ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತ ಕೇಳ್ಬೋದು. ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್. ಓಕೆ, ಭಾರತದ ಸ್ಥಾನ ಏನು ಅಂತ ಕೇಳ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇಂಡೆಕ್ಸ್ ಇದು, ವೆರಿ ಇಂಪಾರ್ಟೆಂಟ್ ಇದು. ಸೊ ಹೆಂಗೆ ಬೇಕಾದ್ರೆ ಕ್ವಶನ್ ಬರುತ್ತೆ. ಇಲ್ಲಿ ಇನ್ನೊಂದು ರೀತಿ ಕ್ವಶನ್ ಕೇಳ್ತಾರೆ. ಏನು ಇನ್ನೊಂದು ರೀತಿ ಕ್ವಶನ್ ಕೇಳ್ತಾರೆ ಅಂದರೆ, ನಮ್ಮ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಸ್ಕೋರು ಇನ್ಕ್ರೀಸ್ ಆಗಿದೆ 0.49 ಫ್ರಮ್ 0.400 ಇನ್ 2018 ಇನ್ ಕಂಪ್ಯಾರಿಸನ್ ಟು 115 ಔಟ್ ಆಫ್ 157 ಕಂಟ್ರೀಸ್. ಓಕೆ, ಸೊ 0.409 ಹ್ಯೂಮನ್ ಕ್ಯಾಪಿಟಲ್ ಅಂದರೆ ಏನಪ್ಪ? ಹ್ಯೂಮನ್ ಕ್ಯಾಪಿಟಲ್ ಅಂದರೆ ಏನಪ್ಪ? ಏನಿದೆ ಇಂಡೆಕ್ಸ್ ಹೇಳುತ್ತೆ ಅಂದರೆ ನೋಡಿ, ಭಾರತ ರ್ಯಾಂಕ್ 116. ಇಲ್ಲಿ ಮಾನವನ ಅಭಿವೃದ್ಧಿಗೆ, ಮಾನವನ ಒಂದು ಅಭಿವೃದ್ಧಿ ಅಂದ್ರೇನು? ಅದು ಅವನಿಗೆ ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಆ ಎರಡು ಮೂಲಭೂತವಾಗಿ ನಮ್ಮ ಸರ್ಕಾರ ಏನು ಪ್ರೊವೈಡ್ ಮಾಡಿದೆ, ಯಾವ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದ್ರಲ್ಲಿ ತುಂಬ ನಿಮಗೆ ಪಾಯಿಂಟ್ಸ್ಗಳು ಬರುತ್ತೆ, ಇಂಡಿಕೇಟರ್ಸ್ಗಳು ಬರುತ್ತೆ. ಅದನ್ನ ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ ಇವಾಗ. ಸೊ ದಿಸ್ ಇಸ್ ಮೋರ್ ದೆನ್ ಎನಫ್. ಓಕೆ, ನೀವು ಮೇನ್ಸ್ ಎಕ್ಸಾಮ್ಗೆ ಅದು ಬೇಕಾಗುತ್ತೆ, KS ಮೇನ್ಸ್, UPSC ಮೇನ್ಸ್, ಅಲ್ಲಿಗೆ ಬೇಕಾಗುತ್ತೆ. ಸೊ ಇಲ್ಲಿ ನಾಟ್ ನೆಸಸರಿ. ಓಕೆ, ಫಸ್ಟ್ ಯಾವುದು ಅಂದರೆ ಸಿಂಗಾಪುರ್ ಇಸ್ ದ ಫಸ್ಟ್ ಕಂಟ್ರಿ, ಟಾಪ್ ಕಂಟ್ರಿ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸಲ್ಲಿ. ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಸಾವಯವ ಹತ್ತಿ ಬೆಳೆಗಾರರಿಗೆ ಸಾಲ ಉತ್ಪನ್ನವಾದ ಸಫಲ್, ವೆರಿ ಇಂಪಾರ್ಟೆಂಟ್, ಸಫಲ್. ಓಕೆ, ಅಂದು ಪ್ರಾರಂಭಿಸಲು ಆಯೋಜಿಸಿರುವ ಬ್ಯಾಂಕ್ ಅನ್ನು ಹೆಸರಿಸಿ. ಹಿಂಗೂ ಕೇಳಬಹುದು. ಸಫಲ್ ಅಂತಕ್ಕಂಥ ಒಂದು ಯೋಜನೆ ಯಾವ ಒಂದು ಬೆಳೆಗಾರರಿಗೆ ಇದೆ ಅಂತ ಕೇಳಬಹುದು. ಹತ್ತಿ, ಆರ್ಗ್ಯಾನಿಕ್
ಕಾಟನ್, ಓಕೆ, ಸಾವಯವ ಹತ್ತಿ ಬೆಳೆಗಾರರಿಗೆ ಇರತಕ್ಕಂಥ ಒಂದು ಯೋಜನೆ. ಇದು ಯಾವ ಬ್ಯಾಂಕನ್ನು ಆರಂಭಿಸಿದೆ ಅಂತ ಕೇಳಿರ್ತಕ್ಕಂಥ ಕ್ವಶನ್. ಫಸ್ಟ್ನೇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್. ಸೊ ವಿಚ್ ಇಸ್ ದ ರೈಟ್ ಆನ್ಸರ್? ಆನ್ಸರ್ ಮಾಡ್ಬೇಕು ಸ್ನೇಹಿತರೆ. 10 ಸೆಕೆಂಡ್ಸ್ ಕೊಡ್ತೀನಿ, ಆನ್ಸರ್ ಮಾಡಿ. ಇಲ್ಲ ನೀವು ಪಾಸ್ ಮಾಡಿ ವಿಡಿಯೋನ ಆನ್ಸರ್ ಮಾಡಿ. ಎಸ್, ವೆರಿ ಗುಡ್. ದ ರೈಟ್ ಆನ್ಸರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಒಂದನೇದು ಇಸ್ ದ ಕರೆಕ್ಟ್ ಆನ್ಸರ್. ಸಿ, ಸಫಲ್ ಅಂದ್ರೆ ಏನು ಸರ್? ಫುಲ್ ಫಾರ್ಮು ಅಂದರೆ ಸೇಫ್ ಆ್ಯಂಡ್ ಫಾಸ್ಟ್ ಅಗ್ರಿಕಲ್ಚರಲ್ ಲೋನ್ ಅಂತ ಕರಿತೀವಿ ಇಲ್ಲಿ. ಅರ್ಥ ಆಯ್ತಲ್ವಾ? ಏನಂದರೆ ಸೇಫ್ ಆ್ಯಂಡ್ ಫಾಸ್ಟ್. ಯಾರು ಈ ಆರ್ಗ್ಯಾನಿಕ್, ಓಕೆ ನೆನ್ಪಿಟ್ಕೊಳ್ಳಿ, ಇದ್ಯಾವುದು? ಆರ್ಗ್ಯಾನಿಕ್ ಕಾಟನ್, ಓಕೆ, ಕಾಟನ್ ಇಂಡಸ್ಟ್ರಿಗೋಸ್ಕರ ಇರ್ತಕ್ಕಂಥದ್ದು. SBI ಲಾಂಚ್ ಮಾಡಿರ್ತಕ್ಕಂಥದ್ದು. ಬೇಗ ಮತ್ತು ಸೇಫ್ ಆಗಿ ಫಾಸ್ಟ್ ಆಗಿ ಅಗ್ರಿಕಲ್ಚರ್ ಲೋನ್ ಕೊಡ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್ ಬನ್ನಿ. ವಿಶ್ವ ಬ್ಯಾಂಕ್ ನೆರವು, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ನವೀನ ಅಭಿವೃದ್ಧಿ ಮೂಲಕ ಕೃಷಿ ಸ್ಥಿತಿಸ್ಥಾಪಕತ್ವಕ್ಕಾಗಿ ಪುನಶ್ಚೇತನಗೊಳಿಸುವ ಜಲಾನಯನ ಪ್ರದೇಶದ ಹೆಸರಿನಲ್ಲಿ 600 ಕೋಟಿ ರು ಯೋಜನೆಗೆ ಯಾವ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ? ಸಿಂಪಲ್, ಇದು ತುಂಬಾ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ರಿವಾರ್ಡ್ ಅಂತ ಕರಿತೀವಿ. ರಿವಾರ್ಡ್, ವಾಟ್ ಈಸ್ ರಿವಾರ್ಡ್? ಇಲ್ಲಿದೆ ನೋಡಿ. ರಿಜುವಿನೇಟಿಂಗ್ ವಾಟರ್ ಶೆಡ್ ಫಾರ್ ಅಗ್ರಿಕಲ್ಚರ್ ರಿಸಲೆನ್ಸ್ ಥ್ರೂ ಇನ್ನೋವೇಷನ್ ಡೆವಲಪ್ಮೆಂಟ್. ಅದನ್ನೇ ಇಲ್ಲಿ ಕನ್ನಡದಲ್ಲಿ ಹೇಳಿರೋದಷ್ಟೇ. ಅಂದರೆ ನಮ್ಮ ಅಗ್ರಿಕಲ್ಚರ್ನ ಒಂದು ಜಲನಯ ಪ್ರದೇಶನ ಅಭಿವೃದ್ಧಿ ಪುನಶ್ಚೇತನಗೊಳಿಸೋಕ್ಕೋಸ್ಕರ ನಮ್ಮ ವಾಟರ್ ಟೇಬಲ್, ನೀರಿನ ಒಂದು ಇದನ್ನು ಇಂಪ್ರೂವ್ ಮಾಡೋಕ್ಕೆ, ಓಕೆ, ಯೂಸಿಂಗ್ ನವೀನ ಅಭಿವೃದ್ಧಿ, ಓಕೆ, ಡೆವಲಪ್ಮೆಂಟ್, ಇನ್ನೋವೇಟಿವ್ ಡೆವಲಪ್ಮೆಂಟ್ನ ಯೂಸ್ ಮಾಡಿಕೊಂಡು ಅದಕ್ಕೆ 600 ಕೋಟಿ ಯೋಜನೆ ಮಾಡಿದೆ. ಯಾವ ಸರ್ಕಾರ ಮಾಡಿದೆ? ಯಾಕಂದರೆ ನೀವು KPSC ರಿಲೇಟೆಡ್ ಎಕ್ಸಾಮ್ ಬರೀತಿದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾವ ಸರ್ಕಾರ? ತೆಲಂಗಾಣನ, ಕರ್ನಾಟಕನ, ಉತ್ತರ ಪ್ರದೇಶನ, ಒಡಿಶಾನ, ಮಧ್ಯಪ್ರದೇಶನ? ಈಸಿ ಇದು, ತುಂಬ ಇಂಪಾರ್ಟೆಂಟ್ ಆಲ್ಸೋ. ಎಸ್, ಆನ್ಸರ್ ಮಾಡ್ತಾ ಹೋಗಿ. ಎಸ್, ದ ರೈಟ್ ಆನ್ಸರ್ ಕರ್ನಾಟಕ. ಅದಕ್ಕೆ ನಾನು ಹೇಳಿದ್ದು ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತೇಳಿ. ಇಲ್ಲಿ ನಿಮಗೆ ಹಿಂಗೂ ಕೇಳ್ಬೋದು, ರಿವಾರ್ಡ್ ಫೈನ್. ಇಲ್ಲಿ 600 ಕೋಟಿ ಈ ಒಂದು ಯೋಜನೆಗೆ ಕರ್ನಾಟಕ ಸರ್ಕಾರ ಯಾವ ಒಂದು ಜಾಗತಿಕ ಸಂಸ್ಥೆ ಜೊತೆ ಪಾಲುದಾರಿಕೆಯನ್ನು ಹಂಚಿಕೊಂಡಿದೆ ಅಂತ ಕೇಳ್ಬೋದು. ವಿಶ್ವ ಬ್ಯಾಂಕ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಥರ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕೇಳಿದ್ದಾರೆ. FDA, PSI, SDAಗಳಲ್ಲಿ ಕೇಳಿದ್ದಾರೆ, ತುಂಬ ಸಲ ಕೇಳಿದ್ದಾರೆ. ಅಂದರೆ ಆ ವರ್ಷದಲ್ಲಿ ಏನಾದ್ರು ಸ್ಕೀಮ್ ಬಂದಾಗ, ಆ ಥರದ್ದು ಏನಾದ್ರು ಎಕನಾಮಿಕ್ ಸರ್ವೇಲಿದ್ದಾಗ, ಸಾರಿ, ಸೊ ಆ ಟೈಮಲ್ಲಿ ಕೇಳಿದ್ದಾರೆ. ಸೊ ಕರ್ನಾಟಕ ಇಸ್ ದ ರೈಟ್ ಆನ್ಸರ್. ಯಾವುದು? ವಿಶ್ವ ಬ್ಯಾಂಕ್. ಸೊ ಏನು ಶೇರಲ್ಲಿ ಮಾಡ್ಕೊಂಡಿದ್ದಾರೆ ಅಂದರೆ, ಸರ್ಕಾರ 180 crore ಕೊಡ್ತಾ ಇದ್ದಾರೆ, 420 crore ವರ್ಲ್ಡ್ ಬ್ಯಾಂಕ್ ಕೊಡ್ತಾರೆ ಫಾರ್ ನೆಕ್ಸ್ಟ್ 6 yearsಗೋಸ್ಕರ. ಸೊ ಇದು ಗ್ರೌಂಡ್ ವಾಟರ್ ಟೇಬಲ್ ಇನ್ ಪಾರ್ಚ್ ಲ್ಯಾಂಡ್ ಆಫ್ 20 ತಾಲೂಕುಗಳಲ್ಲಿ ಕರ್ನಾಟಕ ಸರ್ಕಾರ 600 ಕೋಟಿ ವೆಚ್ಚದಲ್ಲಿ ಈ ಪ್ರಾಜೆಕ್ಟ್ ತಗೋತಾ ಇದೆ. ವಾಟರ್ ಶೆಡ್ ಫಾರ್ ಅಗ್ರಿಕಲ್ಚರ್ಗೋಸ್ಕರ ಇದು ಇನ್ನೋವೇಷನ್ ಡೆವಲಪ್ಮೆಂಟ್ ಮುಖಾಂತರ ಏನು ಮಾಡ್ತಾ ಇದೆ? ಇಂಪ್ರೂವ್ ಮಾಡ್ತಾ ಇದೆ. ವೆರಿ ಇಂಪಾರ್ಟೆಂಟ್. ಇದರಿಂದ ಫಾರ್ಮರ್ಗೆ ಹೆಲ್ಪ್ ಆಗುತ್ತೆ. 10 ಲಕ್ಷ ಹೆಕ್ಟೇರ್ಗೆ ನೀರು ಒದಗಿಸ್ಕೋಬೋದು. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ DPIIT ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಟರ್ನಲ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಬಿಡುಗಡೆ ಮಾಡಿದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದಿಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್? ಇದು ನಮ್ಮ ಭಾರತ ಸರ್ಕಾರದಲ್ಲಿ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ತಾರೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವರ್ಲ್ಡ್ ಬ್ಯಾಂಕ್ ಅವರು ಬಿಡುಗಡೆ ಮಾಡ್ತಾರೆ. ಪ್ರಪಂಚದಾದ್ಯಂತ ಪ್ರತಿಯೊಂದು ರಾಷ್ಟ್ರಗಳನ್ನ ಹೆಂಗೆ ಬಿಸ್ನೆಸ್ ಮಾಡೋಕ್ಕೆ ಯಾವ ರ್ಯಾಂಕಲ್ಲಿ ಇದ್ದಾವೆ, ಅವು ಎಷ್ಟು ಪಾಲಿಸೀಸ್ ಇದೆ ಅಂತ ವರ್ಲ್ಡ್ ಬ್ಯಾಂಕ್ ಬಿಡುಗಡೆ ಮಾಡುತ್ತೆ. ಅದೇ ರೀತಿ ನಮ್ಮ ಒಂದು ಭಾರತದಲ್ಲಿ ತಗೊಂಡ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಓಕೆ, ನಮ್ಮ ರಾಷ್ಟ್ರದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಿಡುಗಡೆ ಮಾಡೋದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಓಕೆ, ಟ್ರೇಡ್ ಆ್ಯಂಡ್ ಕಾಮರ್ಸ್, ಮಿನಿಸ್ಟ್ರಿ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್, ವೆರಿ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ 2019ರಲ್ಲಿ ಭಾರತದ ರಾಜ್ಯ ಅಗ್ರಸ್ಥಾನದಲ್ಲಿರೋದು ಯಾವುದು ಅಂತ ಕೇಳಿರೋದು ಕ್ವಶನ್. ನೋಡಿ, ನಾನು ನಿಮಗೆ 360 ಡಿಗ್ರಿ ಪಾಯಿಂಟ್ ಆಫ್ ಇಂದ ಡಿಸ್ಕಸ್ ಮಾಡ್ತೀನಿ. ಸೊ ಪ್ರತಿಯೊಂದನ್ನು ನಾನು ನಿಮಗೆ ಇಲ್ಲಿ ಕಂಪೇರಿಟಿವ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಶನ್ಗೆ ಒಂದೇ ಕ್ವಶನ್ 2ರಿಂದ 3 ಕ್ವಶನ್ ನಮಗೆ ಉತ್ಪತ್ತಿ ಆಗುತ್ತೆ ಅಲ್ವಾ? ಹೆಂಗೆ ಬೇಕಾದ್ರೂ ಕೇಳ್ತಾನೆ ನಾವು ಎಕ್ಸಾಮಲ್ಲಿ. ಫೈನ್. ಸೊ ಈ ಕ್ವಶನ್ ಏನು? ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ 2019 ಶ್ರೇಯಾಂಕದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿರೋದು. ಅದನ್ನ ಬಿಡುಗಡೆ ಮಾಡಿದ್ದು ಯಾರು ಅಂತ ಬೇಕಾದ್ರೆ ಕೇಳ್ಬೋದು ನಿಮಗೆ. ನೋಡಿ, ಭಾರತದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಒಂದು ಶ್ರೇಯಾಂಕ ರ್ಯಾಂಕ್ನ ಇಂಡೆಕ್ಸ್ನ ಬಿಡುಗಡೆ ಮಾಡೋದು ಯಾರು ಅಂದರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಕಾಮರ್ಸ್ ಆ್ಯಂಡ್ ಟ್ರೇಡ್ ಮಿನಿಸ್ಟ್ರಿ. ಓಕೆ,
ಫಾರ್ ಈ ಕ್ವಶನ್ಗೆ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದೀನಿ. ಅರುಣಾಚಲ ಪ್ರದೇಶನ, ತೆಲಂಗಾಣನ, ಉತ್ತರ ಪ್ರದೇಶನ, ಆಂಧ್ರ ಪ್ರದೇಶನ. ಆನ್ಸರ್ ಮಾಡ್ತಾ ಹೋಗಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಹೆಂಗೆ ಬೇಕಾದ್ರೆ ಕೇಳ್ಬೋದು. ಇಲ್ಲಿ ರ್ಯಾಂಕ್ ಕೇಳ್ಬೋದು, ಯಾವ ರಾಜ್ಯ ಫಸ್ಟಲ್ಲಿದೆ ಅಂತ ಕೇಳ್ಬೋದು, ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ಬೋದು. ಸೊ ಅದರಿಂದ ಪ್ರತಿಯೊಂದು ಪಾಯಿಂಟು ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾನು ನಿಮ್ಗೆ ಇಲ್ಲಿ ಇಂಗ್ಲೀಷಲ್ಲಿ ಡೀಟೇಲ್ ಆಗಿ ತೊಗೊಂಡಿರ್ತಕ್ಕಂಥದ್ದು. ಓಕೆ, ಸೊ ದ ರೈಟ್ ಆನ್ಸರ್ ಆಂಧ್ರ ಪ್ರದೇಶ. ಓಕೆ, ಇಲ್ಲಿ ನೋಡಿ ಆಂಧ್ರ ಪ್ರದೇಶ. ಸೊ ಯೂನಿಯನ್ ಮಿನಿಸ್ಟರ್ ಆಫ್ ಫೈನಾನ್ಸ್ ಅಂಡ್ ಕಾರ್ಪೊರೇಟ್ ಅಫೇರ್ಸ್ ನಿರ್ಮಲಾ ಸೀತಾರಾಮನ್ ಅವರು ವರ್ಚುವಲಿ ಅನೌನ್ಸ್ ದಟ್ 4th ಎಡಿಷನ್ ಆಫ್ ಸ್ಟೇಟ್ ಬಿಸ್ನೆಸ್ ರಿಫಾರ್ಮ್ ಆಕ್ಷನ್ ಪ್ಲಾನ್ ಅಲ್ಲಿ ರ್ಯಾಂಕ್ನ ಬಿಡುಗಡೆ ಮಾಡಿದ್ದಾರೆ. ಅದನ್ನ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪ್ರಮೋಷನ್ ಅಂಡ್ ಇಂಟರ್ನಲ್ ಟ್ರೇಡ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಡಿಯಲ್ಲಿ ಮಾಡಿರ್ತಕ್ಕಂಥದ್ದು. ಓಕೆ, DIIPT ಅಂತ ಕೂಡ ಕರಿತೀವಿ, DPIIT ಅಥವಾ DIIPT ಅಂತ ಕೂಡ ಕರಿತೀವಿ, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪ್ರಮೋಷನ್ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಓಕೆ, ಅದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಡಿಯಲ್ಲಿ ಬರ್ತಕ್ಕಂಥದ್ದು. ನೋಡಿ, ಇದರಲ್ಲಿ ಆಂಧ್ರ ಪ್ರದೇಶ ಟಾಪ್ ಇದೆ, ಅದರ ನೆಕ್ಸ್ಟ್ ನಿಮಗೆ ಉತ್ತರ ಪ್ರದೇಶ ಬರುತ್ತೆ, ಆಮೇಲೆ ತೆಲಂಗಾಣ ಬರುತ್ತೆ. ಯೂನಿಯನ್ ಟೆರಿಟರಿ, ಇದು ಸ್ಟೇಟಲ್ಲಿ ಆಯಿತು ಅಲ್ವಾ, ರಾಜ್ಯಗಳಲ್ಲಿ. ಯೂನಿಯನ್ ಟೆರಿಟರಿ ಕೇಳಿದ್ರೆ ಡೆಲ್ಲಿ ಈಸ್ ದ ಟಾಪ್ ಪೊಸಿಷನ್. ಓಕೆ, ಡೆಲ್ಲಿ ಈಸ್ ದ ಟಾಪ್ ಪೊಸಿಷನ್. ಹಾಗಾದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕರ್ನಾಟಕ ಯಾವ ಪೊಸಿಷನಲ್ಲಿದೆ? ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಓಕೆ, ದಿಸ್ ಇಸ್ ಫಾರ್ ಯುವರ್ ಹೋಮ್ವರ್ಕ್. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಒನ್, ಇಂದ್ರ ನೇವಿ 2020 ಅಂತ ಅರ್ಥ. ಭಾರತ ಮತ್ತು ಯಾವ ದೇಶದ ನಡುವೆ ಮಿಲಿಟರಿ ವ್ಯಾಯಾಮ ನಡೆಯಿತು? ಓಕೆ, ಇದು 11ನೇ ಆವೃತ್ತಿ. ಯಾವ ದೇಶ? ಇದು ಸಿಂಪಲ್ ಕ್ವಶನು, ಇಲ್ಲೇ ನಿಮಗೆ ಆನ್ಸರ್ ಸಿಗುತ್ತೆ. ಇಂದ್ರ ಅಂದರೆ ಇಂಡಿಯಾ, ಆರ್ಯ ಅಂದರೆ ರಷ್ಯಾ. ರೈಟ್ ಆನ್ಸರ್ ರಷ್ಯಾ. ಓಕೆ, ಸಿಂಪಲ್ ಕ್ವಶನ್ ಇದು ಎಕ್ಸಾಮ್ಗಳಲ್ಲಿ ಬರ್ತಾ ಇರ್ತವೆ. ಓಕೆ, ಎಲ್ಲಿ ನಡೀತು ಅಂತ ಕೇಳ್ಬೋದು ನಿಮಗೆ. ಇದು ನಡೆದಿದ್ದು ಬೇ ಆಫ್ ಬೆಂಗಾಲ್, ನೆನ್ಪಿಟ್ಕೊಳ್ಳಿ. ಬೇ ಆಫ್ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿ ನಡೆಯುತ್ತೆ. ಇಂಡಿಯನ್ ನೇವಿ ಎಕ್ಸಸೈಸ್ ಇದು. ಓಕೆ, ಆರ್ಮಿ ಅಲ್ಲ, ಏರ್ ವಿಂಗ್ ಅಲ್ಲ, ಇದು ನೇವಿ ಎಕ್ಸಸೈಸ್, ಬೈಲ್ಯಾಟರಲ್ ಮ್ಯಾರಿಟೈಮ್ ಎಕ್ಸಸೈಸ್ ಅಂತ ಕರಿತೀವಿ. 11th ಎಡಿಷನ್ ನಡೆದಿರತಕ್ಕಂಥ 2020ರಲ್ಲಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಬನ್ನಿ. RBI ಬಿಡುಗಡೆ ಮಾಡಿದ ಪರಿಷ್ಕೃತ ಆದ್ಯತಾ ವಲಯ ಸಾಲ, ವೆರಿ ಇಂಪಾರ್ಟೆಂಟ್ ಅಗ್ರಿಕಲ್ಚರಲ್ಲಿ. ಓಕೆ, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಕರಿತೀವಿ, PSL. ಇಲ್ಲಿ ನೋಡಿ, ಆದ್ಯತಾ ವಲಯ ಸಾಲ, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಕರಿತೀವಿ. ಇದ್ರ ಪ್ರಕಾರ ಸಾಲದ ಮಿತಿಯನ್ನು ಯಾವ ವಲಯಕ್ಕೆ ದ್ವಿಗುಣಗೊಳಿಸಿದೆ? ವೆರಿ ಇಂಪಾರ್ಟೆಂಟ್. ಫಸ್ಟ್ ನಾನು ನಿಮಗೆ ವಾಟ್ ಈಸ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತಂದ್ರೆ ಏನು ಅಂತ ಹೇಳ್ತೇನೆ. ಒಂದಷ್ಟು ಬ್ಯಾಂಕ್ಗಳು, ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಏನು ಕರಿತೀವಿ, ಅಥವಾ ಪ್ರೈವೇಟ್ ಬ್ಯಾಂಕ್ಸ್ ಆಗಲಿ, ನಿಮಗೆ ಹಳ್ಳಿ ಕಡೆ ಬಂದರೆ ರೀಜನಲ್ ರೂರಲ್ ಬ್ಯಾಂಕ್ RRBಗಳು ಬರುತ್ತೆ. ಪ್ರತಿಯೊಂದು ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕಲ್ಲಿ ಎನಿ ಬ್ಯಾಂಕಿಗೆ RBI ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತಿದೆ. ಅಂದರೆ 1% ಫಿಕ್ಸ್ ಮಾಡಿದೆ. 18%, 8%, 10% ಏನು ಲೋನ್ ಕೊಡ್ತಾರೆ. ಇಲ್ಲಿ 8 ನಿಮಗೆ ಪ್ರಮುಖವಾದ ವಲಯಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಕೈಗಾರಿಕೆ ಆಗಿರ್ಬೋದು, ಓಕೆ, ಆಮೇಲೆ ಹೆಲ್ತ್ ಆಗಿರ್ಬೋದು, ಓಕೆ, ಮತ್ತು ಎನರ್ಜಿ ಆಗಿರ್ಬೋದು, ಅಂದರೆ ವಿದ್ಯುತ್ ಶಕ್ತಿ, ಓಕೆ, ಶಕ್ತಿ ಸಂಪನ್ಮೂಲ ಅಂಥ ಕೈಗಾರಿಕೆಗಳಿಗೆ, ಮತ್ತು ಅಗ್ರಿಕಲ್ಚರ್ ಆಗಿರ್ಬೋದು. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಇಂಥದಕ್ಕೆ ಇಷ್ಟೇ % ಆಫ್ ಲೋನ್ ಕೊಡಲೇಬೇಕು. ಈಗ ನೀವು 100% ಬ್ಯಾಂಕ್ ಅವ್ರು ಲೋನ್ ಪ್ರೊವೈಡ್ ಮಾಡ್ತಾರೆ ಆ ವರ್ಷದಲ್ಲಿ ಅಂದರೆ, ಈಗ ₹100 ಕೊಡ್ತಾರೆ ಅಂದರೆ ಇದರಲ್ಲಿ 18% ನಿಮಗೆ ಕೃಷಿಗೆ ಕೊಡಲೇಬೇಕಾಗುತ್ತೆ, ₹18. ₹10 ನೀವು ಶಕ್ತಿ ಸಂಪನ್ಮೂಲದ ಆಗಿರ್ತಕ್ಕಂಥ ಕಂಪನಿಗಳಿಗೆ ಲೋನ್ ಕೊಡಲೇಬೇಕಾಗುತ್ತೆ. ಅಂದರೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇದನ್ನ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಕರಿತೀವಿ, ಆದ್ಯತಾ ವಲಯ ಸಾಲ ಅಂತ. ಸೊ ಈಗ ಅದನ್ನ ದ್ವಿಗುಣ ಮಾಡ್ತಾ ಇದ್ದಾರೆ. ಯಾವ ವಲಯಕ್ಕೆ ಅಂತ ಕ್ವಶನ್ ಕೇಳಿರೋದು. ಅರ್ಥ ಆಯ್ತಲ್ವಾ? ಫುಲ್ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ ನಿಮಗೆ? ಎಸ್, ವೆರಿ ಗುಡ್. ನವೀಕರಿಸಬಹುದಾದ ಶಕ್ತಿ, ಆರೋಗ್ಯ ಸೌಕರ್ಯ, ಶಿಕ್ಷಣ, 1 ಮತ್ತು 2ನೇ ಆಪ್ಷನ್ ಅಂತ ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಕಮೆಂಟಲ್ಲಿ ನೀವು ತಿಳಿಸ್ಬೇಕು. ರೈಟ್ ಆನ್ಸರ್ ಬಂದು ನಿಮಗೆ 4ನೇ ಆಪ್ಷನ್. ಸೊ ಏನದು 4ನೇ ಆಪ್ಷನ್? ರಿನ್ಯೂಬಲ್ ಎನರ್ಜಿ. ಈಗ ಕೋವಿಡ್ ಇದೆ, ಲಾಕ್ಡೌನ್ ಆಗಿದೆ, ಈ ಟೈಮ್ ಇಸ್ ದ ಬೆಸ್ಟ್ ಟೈಮ್. ನೀವು ಯಾವುದೇ ಒಂದು ಕಂಪ್ನೀಸ್ ಓಪನ್ ಮಾಡಿದ್ರು ಕೂಡ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಓಪನ್ ಮಾಡಬೇಕು, ರಿನ್ಯೂಬಲ್ ಎನರ್ಜಿ ಸೋರ್ಸಸ್ನ ಯೂಸ್ ಮಾಡ್ಕೋಬೇಕು, ನಶಿಸಿ ಹೋಗದೇ ಇರತಕ್ಕಂಥದ್ದು ಯೂಸ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ಫಂಡ್ ಆಯಿತು. ಅದಕ್ಕೆ ಅಂಥ ಸೆಕ್ಟರ್ಗೆ ಅತಿ ಹೆಚ್ಚು ಸಾಲ ಕೊಡಲಿ. ಅವ್ರಿಗೇನು ಪರ್ಸೆಂಟೇಜ್ ಆಫ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಇತ್ತು ಅದನ್ನ ಡಬಲ್ ಮಾಡಿದ್ದೀವಿ. ಈಗ ₹10 ಇದ್ದರೆ ಅದನ್ನ ₹20 ಮಾಡಿದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ಮತ್ತು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಹೆಲ್ತ್ ಅಂದರೆ ಒಂದು ಆರೋಗ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂಥದ್ದು. ಸೊ ಅದಕ್ಕೆ ಅತಿ ಹೆಚ್ಚು ಡಬಲ್ ಸಾಲ ಕೊಡಬೇಕು ಅನ್ನೋದನ್ನ ಹೇಳಿದೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅನ್ನೋದನ್ನ ನೀವು ತಿಳ್ಕೊಬೇಕು. ಆದ್ಯತಾ ವಲಯ ಇದೆಯಲ್ಲ ಸಾಲ ಕೊಡೋದು, ಅದು ವೆರಿ ಇಂಪಾರ್ಟೆಂಟ್ ಇಲ್ಲಿ. ನೆಕ್ಸ್ಟ್ ಬನ್ನಿ. ಯಾರ ನೇತೃತ್ವದ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ 26 ವಲಯಗಳಲ್ಲಿ COVID-19 ಸಂಬಂಧಿತ ಒತ್ತಡ
ಸ್ವತ್ತುಗಳ ಪರಿಹಾರಕ್ಕಾಗಿ RBI 5 ಹಣಕಾಸು ಅನುಪಾತಗಳು ಮತ್ತು ವಲಯ ನಿರ್ದಿಷ್ಟ ಮಿತಿಗಳನ್ನು ನಿರ್ದಿಷ್ಟಪಡಿಸಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಲಾಂಗ್ ಅನಿಸ್ತಿದೆ ಅಲ್ಲ ನಿಮಗೆ, ಬಟ್ ಸಿ, ಈಗ COVID-19 ಇದೆ, ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಆ ಸಮಿತಿ ತಂದ ಒಂದು ರಿಪೋರ್ಟ್ ಕೊಟ್ಟಿದೆ. 26 ವಲಯಗಳು, ಫಾರ್ ಎಕ್ಸಾಂಪಲ್ ಕೈಗಾರಿಕಾ ವಲಯ ಆಗಿರ್ಬೋದು, ಕೈಗಾರಿಕೆಯಲ್ಲಿ ಸಬ್ ಡಿವಿಷನ್ ವಲಯಗಳಿವೆ. ಸರ್ವಿಸ್ ಸೆಕ್ಟರ್ ಅಂತ ಹೇಳ್ತೀವಿ, ಸೇವಾ ವಲಯ ಅಂತ ಕರಿತೀವಿ ಅಲ್ವಾ, ನೀವು ಎಕಾನಮಿ ಓದಿರ್ತೀರ, ಅಲ್ಲೂ ಕೂಡ ಎಷ್ಟೊಂದಿದೆ ಸಬ್ ಡಿವಿಷನ್. ಸೊ ಹೀಗೆ 26 ವಲಯಗಳನ್ನ ಐಡೆಂಟಿಫೈ ಮಾಡಿ, ಈ ಕೋವಿಡಿಂದ ಅದರ ಒಂದು ಒತ್ತಡ ಸ್ವತ್ತುಗಳು ಅಂದರೆ ಸ್ಟ್ರೆಸ್ಡ್ ಅಸೆಟ್ ಅಂತ ಕರಿತೀವಿ. ಸ್ಟ್ರೆಸ್ಡ್ ಅಸೆಟ್ ಅಂತ ಕರಿತೀವಿ ಅಂದರೆ ಅವ್ರದ್ದು ಕರೆಕ್ಟಾಗಿ ಏನಾಗ್ತಾ ಇದೆ ಅಂದರೆ ವ್ಯಾಪಾರಗಳಾಗ್ತಲ್ಲ, ಬಿಸ್ನೆಸ್ ಆಗ್ತಲ್ಲ, ಅವ್ರದ ಒಂದು ಅಸೆಟ್ ಅಂತ ಏನು ಕರಿತೀವಿ, ಅವರ ಒಂದು ಇದು ಕುಂಠಿತಗೊಳ್ತಾ ಇದೆ. ಇದನ್ನ ರಿವೈವ್ ಮಾಡಬೇಕು, ಅದಕ್ಕೊಂದು ಪರಿಹಾರ ಒದಗಿಸ್ಬೇಕು. ಅದಕ್ಕೆ ಒಂದು ಸಮಿತಿ ರಚನೆ ಮಾಡಿತ್ತು. ಅದು ಯಾವ ಸಮಿತಿ, ಅದ ಅಧ್ಯಕ್ಷರು ಯಾರು ಅಂತೇಳಿ, KV ಕಾಮತ್, ಗೀತಾ ಗೋಪಿನಾಥ್, ಸುಂದರ್ ಪಿಚ್ಚೈ, ಸೌಮ್ಯ ಸ್ವಾಮಿನಾಥನ್. ಯಾವುದು ಕರೆಕ್ಟ್ ಆನ್ಸರ್ ಮಾಡ್ತಾ ಹೋಗಿ. ಎಸ್, ವೆರಿ ಗುಡ್. ದ ರೈಟ್ ಆನ್ಸರ್ ಹಿಯರ್ KV ಕಾಮತ್. ಓಕೆ, KV ಕಾಮತ್ ಗೊತ್ತಲ್ಲ ನಿಮಗೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, NDB, ಬ್ರಿಕ್ಸ್ ಬ್ಯಾಂಕ್ ಅಂತಾನೆ ಕರಿತೀವಿ ಅಲ್ವಾ. ಮೊದಲ ಆ ಚೇರ್ಮನ್ ಆಗಿದ್ದವರು ಈಗ ಅವರು ಅವಧಿ ಮುಗಿದು ರಿಟೈರ್ಡ್ ಆಗಿದ್ದಾರೆ, NDB. ಓಕೆ, ಗೊತ್ತಲ್ವ ನಿಮ್ಗೆ ಬ್ರಿಕ್ಸ್ ಬ್ಯಾಂಕ್. ಸೊ KV ಕಾಮತ್ ಅದಕ್ಕೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಯಾವ ಇದರಲ್ಲಿ ಏನೇನು ಮಾಡಬೇಕು ಅಂತ. ಸೊ ಆ ಡೀಟೇಲ್ ಬೇಡ, ಏನು ರಿಪೋರ್ಟ್ಸು ಹೆಂಗೆ ಬರಬೇಕು ಅನ್ನೋದು ಬೇಡ. ಬಟ್ ಏನಕ್ಕೋಸ್ಕರ KV ಕಾಮತ್ ಕಮಿಟಿ ಇತ್ತು, RBI ಈ ಕಮಿಟಿನ ಏನಕ್ಕೆ ಮಾಡಿದ್ರು ಅಂದರೆ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರೆಸ್ಡ್ ಅಸೆಟ್ಸ್, ಓಕೆ, ಅದನ್ನು ಹೆಂಗೆ ರಿವೈವ್ ಮಾಡಬೇಕು ಕಂಪ್ನಿಗಳಲ್ಲಿ ಅಂತಕ್ಕಂಥದ್ರ ಬಗ್ಗೆ ತಮ್ಮ ಒಂದು ವರದಿ ಕೊಡಲಿ ಅಂತ ಹೇಳಿ ಮಾಡಿತ್ತು. KV ಕಾಮತ್ ಯಾರು? ಕುಂದಾಪುರ್ ವಾಮನ ಕಾಮತ್ ಅಂತ ಚೇರ್ಮನ್. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ವಿಶ್ವ ಸೌರ ತಂತ್ರಜ್ಞಾನ ಶೃಂಗಸಭೆಯ ಯಾವ ಆವೃತ್ತಿ ಇತ್ತೀಚೆಗೆ PM ಮೋದಿ ಉದ್ಘಾಟಿಸಿದರು? ಇಂಟರ್ನ್ಯಾಷನಲ್ ಸೋಲಾರ್ ಅಲೈಯನ್ಸ್ ಗೊತ್ತಲ್ಲ ನಿಮಗೆ, ಫ್ರಾನ್ಸ್ ಮತ್ತು ಇಂಡಿಯಾ ಎರಡು ಸೇರಿ ಓಪನ್ ಮಾಡಿರ್ತಕ್ಕಂಥದ್ದು ಗೊತ್ತಲ್ಲ. ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನಮ್ಮ ಭಾರತದ ಗುರ್ಗಾಂವಲ್ಲಿದೆ. ಎಸ್, ನೋಯ್ಡಾ, ಗುರ್ಗಾಂವ್. ಎಸ್, ಓಕೆ. ಇದು ಎಷ್ಟನೇ ಒಂದು ಆವೃತ್ತಿ ಅಂತ ಕೇಳಿರೋದು? ಫಸ್ಟ್, ಸೆಕೆಂಡ್, ಫೋರ್ತ್, ಥರ್ಡ್ ಅಂತ. ದ ರೈಟ್ ಆನ್ಸರ್ ಎಷ್ಟು ಕಮೆಂಟಲ್ಲಿ ತಿಳಿಸ್ತಾ ಹೋಗಿ ಸ್ನೇಹಿತರೆ. ಎಸ್, ವೆರಿ ಗುಡ್. ದ ರೈಟ್ ಆನ್ಸರ್ ಇಸ್ ಫಸ್ಟ್. ಇದು ಮೊದಲನೇ ಆವೃತ್ತಿ. ಓಕೆ, ಸೊ ವರ್ಚುವಲ್, ಇದರಲ್ಲಿ ವರ್ಚುವಲ್ ಅಂದರೆ ಗೊತ್ತಲ್ಲ, ಕೋವಿಡ್ ಇರೋದ್ರಿಂದ ಆನ್ಲೈನ್ ಮುಖಾಂತರ ಇದನ್ನು ಉದ್ಘಾಟನೆ ಮಾಡಿರತಕ್ಕಂಥದ್ದು. ದ ಫಸ್ಟ್ ವರ್ಲ್ಡ್ ಸೋಲಾರ್ ಸಮ್ಮಿಟ್ ಅದನ್ನ ವರ್ಚುವಲಿ PM ಮೋದಿ ಅವರು ಇಂಟರ್ನ್ಯಾಷನಲ್ ಸೋಲಾರ್ ಅಲೈಯನ್ಸ್ ಅಲಾಂಗ್ ವಿತ್ FICCA, ಓಕೆ, ಫೆಡರೇಷನ್ ಆಫ್ ಕಾಮರ್ಸ್, ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಜೊತೆ ಸೇರಿಕೊಂಡು ಇದನ್ನ ಮಾಡಿರ್ತಕ್ಕಂಥದ್ದು. ಅದರ ಡೀಟೇಲ್ಸ್ ಇಲ್ಲಿದೆ, ಬಟ್ ನಮಗೆ ಬೇಡ. ಬಟ್ ಇದು ಎಷ್ಟನೇದು, ಯಾವಾಗ ಮಾಡಿದ್ದು, ಇದನ್ನು ತಿಳ್ಕೊಂಡು ದಟ್ಸ್ ಮೋರ್ ದೆನ್ ಎನಫ್. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. ಸಾಲ ಮನ್ನಾ ನಿಷೇಧದ ಪರಿಣಾಮಗಳನ್ನು ನಿರ್ಣಯಿಸಲು ಹಣಕಾಸು ಸಚಿವಾಲಯ ರಚಿಸಿದ ತಜ್ಞರ ಸಮಿತಿ ಮುಖ್ಯಸ್ಥರು ಯಾರು? ಸಾಲ ಮನ್ನಾ ಅಂದರೆ ಇಲ್ಲಿ ಮೊರಟೋರಿಯಂ ಅಂತ ಕರಿತೀವಿ. ಮೊರಟೋರಿಯಂ ಅಂತ ನೀವು ಕೇಳಿದಿರಲ್ವಾ. RBI ಸಾಲದ ಒಂದು ಮನ್ನಾ ಮಾಡಬೇಕಾ, ಅಥವಾ ಸಾಲದ ಬಡ್ಡಿ ಮನ್ನಾ ಮಾಡಬೇಕಾ, ಅಥವಾ ಬಡ್ಡಿನ ಪೋಸ್ಟ್ಪೋನ್ ಮಾಡಬೇಕಾ, ಸಾಲ ಕಟ್ಟೋದು ಪೋಸ್ಟ್ಪೋನ್ ಮಾಡಬೇಕಾ? ಸೊ ಮೊರಟೋರಿಯಂ ಅಂತ ಕೇಳ್ತಾ ಇದ್ವಿ. ಇದು ಒಂದು ಕೇಸ್ ನಡೀತಾ ಇದೆ ಸುಪ್ರೀಂ ಕೋರ್ಟಲ್ಲಿ. ಓಕೆ, ಸುಪ್ರೀಂ ಕೋರ್ಟಲ್ಲಿ ಈ ಸುಪ್ರೀಂ ಕೋರ್ಟಲ್ಲಿ ಈ ಕೇಸ್ ನಡಿಬೇಕಾದ್ರೆ ಇನ್ನೂ ಇದನ್ನ 2000 ಫಸ್ಟು 3 ಮಂತ್ಸ್ ಅಂತ ಹೇಳಿದರು, ಆಮೇಲೆ 6 ಮಂತ್ ಮಾಡಿದ್ರು. 2021 ತನಕ ಎಕ್ಸ್ಟೆಂಡ್ ಮಾಡಬೇಕು ಅಂತೆಲ್ಲ ಪಿಟಿಷನ್ ಹಾಕಿದ್ರು. ಸೊ ಅದಕ್ಕೆ ಸರ್ಕಾರ ಒಂದು ಕಮಿಟಿ ರಚನೆ ಮಾಡುತ್ತೆ. ಇದರಿಂದ ನಾವು ಎಕ್ಸ್ಟೆಂಡ್ ಮಾಡಿದ ಮೊರಟೋರಿಯಂನ ನಮ್ಮ ಒಂದು ಹೊಡೆತ ಎಷ್ಟಾಗುತ್ತೆ ನಮ್ಮ ಫೈನಾನ್ಷಿಯಲ್ ಸೆಕ್ಟರ್ಗೆ ಅಂತೇಳಿ. ಸೊ ಈ ಕಮಿಟಿ ಒಬ್ಬ ಸದಸ್ಯ, ಈ ಕಮಿಟಿಯ ಸದಸ್ಯರಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಯಾರು ಆ ಸಮಿತಿಯ ಅಧ್ಯಕ್ಷರು ಅಂತ ಕೇಳಿರ್ತಕ್ಕಂಥದ್ದು. ರಾಮ್ ಗೋಪಾಲ್ ರಾಮ್, DP ಸಿಂಗ್, B ಶ್ರೀರಾಮ್, ರವೀಂದ್ರ H ಧೋಲ್ಕೆಯಾ, ರಾಜೀವ್ ಮೆಹ್ರಿಷಿ. ತುಂಬ ಇಂಪಾರ್ಟೆಂಟು, ಈ ಥರ ಸಮಿತಿಗಳನ್ನ ನಿಮಗೆ ಕೇಳ್ತಾ ಇರ್ತಾರೆ, ಎಸ್ಪೆಷಲಿ ಕರೆಂಟ್ ಅಫೇರ್ ರಿಲೇಟೆಡ್. ಸೊ ದಿಸ್ ಆನ್ಸರ್ ಎಷ್ಟು ಬೇಗ ಕಮೆಂಟಲ್ಲಿ ನೀವು ತಿಳಿಸ್ತಾ ಹೋಗಿ. ಎಸ್, ದ ರೈಟ್ ಆನ್ಸರ್ ಇಸ್ ರಾಜೀವ್ ಮೆಹರ್ಷಿ. ರಾಜೀವ್ ಮೆಹರ್ಷಿ ಇವರು ex-CAG, ಕಂಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಓಕೆ, ಅವರ ಒಂದು ಎಕ್ಸ್ ಅಂತ ಹೇಳ್ಬೋದು. ಎಕ್ಸ್ ಅಂತಂದರೆ ನಿಮ್ಗೆ ಗೊತ್ತಲ್ಲ, ಮಾಜಿ. ಸೊ ಇವರ ಒಂದು ಅಧ್ಯಕ್ಷತೆಯಲ್ಲಿ ರಚನೆ ಮಾಡಿದರು ಇದ್ರ ಬಗ್ಗೆ ಡೀಟೇಲ್ ವರದಿ ಕೊಡೋಕ್ಕೋಸ್ಕರ, ಹೆಂಗೆ ಎಫೆಕ್ಟ್ ಆಗುತ್ತೆ ನಾವು ಮಾಡಿದ್ರೆ ಅಂಥೇಳಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಈ ಕಮಿಟಿಗಳು ಕೇಳ್ತಾರೆ ಸ್ನೇಹಿತರೆ. ಯೋಶಿಹಿಡೆ ಸುಗಾ ಅವರನ್ನು ಯಾವ ದೇಶದ ಹೊಸ ಪ್ರಧಾನಿಯಾಗಿ ನೇಮಿಸಲಾಗಿದೆ? ವೆರಿ ಇಂಪಾರ್ಟೆಂಟ್. ಈ ಫೋಟೋ ನೋಡಿದ ತಕ್ಷಣ ನೀವು ಹೇಳ್ತೀರಾ. ಥೈಲ್ಯಾಂಡ್, ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಫಿಲಿಪೈನ್ಸ್. ಯಾವುದು ಕರೆಕ್ಟಾಗಿ ಆನ್ಸರ್ ಮಾಡಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ದಿಸ್ ಆಲ್ಸೋ. ಎಸ್, ದ ರೈಟ್ ಆನ್ಸರ್ ಇಸ್ ಜಪಾನ್. ಶಿಂಜೋ ಅಬೆ ಅಲ್ವಾ ಜಪಾನ್ನ CM.
ಇವರು ಅನಾರೋಗ್ಯದ ಕಾರಣದಿಂದ ಆ ಸ್ಥಾನದಿಂದ ಕೆಳಗಿಳಿತಾ ಇದ್ದಾರೆ. ಈಸ್ ಅ ಲಾಂಗ್ ಟರ್ಮ್ ಜಪಾನ್ನಲ್ಲಿ ಆಡಳಿತ ನಡೆಸ್ತಿರ್ತಕ್ಕಂಥವ್ರು ಶಿಂಜೋ. ಓಕೆ, ಸೊ ಇವ್ರಿಗೆ ನೆಕ್ಸ್ಟು ಯೋಯಿಶಿಹಿಡೆ ಸುಗಾ ಅಂತಕ್ಕಂಥವ್ರು ಇವರು ಇವಾಗ ಅಧ್ಯಕ್ಷರಾಗಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಇದದ್ದು ಕೇಳ್ತಾರೆ ಕ್ವಶನ್ಗಳು, FDL ಕೇಳಿದ್ದಾರೆ, SDL ಕೇಳಿದ್ದಾರೆ. ಓಕೆ, ಯೋಶಿಹಿಡೆ ಸುಗಾ ಅಂತಕ್ಕಂಥವ್ರು ಜಪಾನ್ಸ್ ನ್ಯೂ ಪ್ರೈಮ್ ಮಿನಿಸ್ಟರ್ ಎಲೆಕ್ಟ್ ಆಗಿದ್ದಾರೆ. ಶಿಂಜೋ ಅಬೆ ಅವರು ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಡ್ಯೂ ಟು ಹೆಲ್ತ್ ಪ್ರಾಬ್ಲಮ್ಸಿಂದ ಅವ್ರು ಕೆಳಗಿಳಿದಿದ್ದಾರೆ. ಅವ್ರು ಯಾವ ಪಕ್ಷ, ಇಟ್ ನಾಟ್ ನೆಸಸರಿ ಆ್ಯಕ್ಚುಲಿ ಹೇಳಬೇಕಂತಂದರೆ. ಬೇಕಾದ್ರೆ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಬೋದು ನೀವು. ಯಾವುದು ಯೋಶಿನ್ಜೋ ಅವರು ಪಾರ್ಟಿ ಲಿಬರಲ್ ಡೆಮೋಕ್ರಸಿ ಪಾರ್ಟಿ, LDP. ಓಕೆ, ಡೆಮೋಕ್ರಸಿ ಪಾರ್ಟಿ ಅವರು. ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್ ಬನ್ನಿ. PM ಮೋದಿ ಅವರು ಯಾವ ರಾಜ್ಯದಲ್ಲಿ ಕೋಸಿ ರೈಲು ಮೆಗಾ ಸೇತುವೆಯನ್ನು ಉದ್ಘಾಟಿಸಿದರು? ವೆರಿ ಇಂಪಾರ್ಟೆಂಟ್. ಯಾವ ರಾಜ್ಯ? ಒಡಿಶಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಬಿಹಾರ, ಅಸ್ಸಾಂ. ಆನ್ಸರ್ ಮಾಡ್ತಾ ಹೋಗಿ ಬೇಗ ಬೇಗ. ಎಸ್, ವೆರಿ ಗುಡ್. ದ ರೈಟ್ ಆನ್ಸರ್ ಇಸ್ ಬಿಹಾರ್. ಓಕೆ, 4ನೇ ಆಪ್ಷನ್ ಇಸ್ ಕರೆಕ್ಟ್. ಸೊ ಬಿಹಾರದಲ್ಲಿ ಪ್ರೈಮ್ ಮಿನಿಸ್ಟರು ಇನಾಗ್ರೇಟ್ ಮಾಡ್ತಾರೆ ಥ್ರೂ ಏನೋ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋಸಿ ರೈಲ್ ಮಹಾಸೇತುವೆ ಅಂತ ಮೆಗಾ ಬ್ರಿಡ್ಜ್ ಇನ್ ಬಿಹಾರದಲ್ಲಿ. ಅದ್ರ ಜೊತೆಗೆ ಅಲ್ಲೇ ಬೇರೆ ಒಂದು ರೈಲ್ವೆ ಬ್ರಿಡ್ಜು ಕೂಡ ಮಾಡ್ತಾರೆ, ಕೊಯ್ಲ್ ರಿವರ್ ಅಂತಕ್ಕಂಥದ್ರಲ್ಲಿ. ನ್ಯೂ ರೈಲ್ವೆ ಲೈನ್ಸು, 5 ಎಲೆಕ್ಟ್ರಿಫಿಕೇಶನ್ ಪ್ರಾಜೆಕ್ಟ್ಸು, ಬಿಹಾರ್ ಫಸ್ಟ್ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಶೆಡ್ಡು, ಇದೆಲ್ಲ ಬಿಡುಗಡೆ ಮಾಡ್ತಾರೆ. ಅಂದರೆ ಅದನ್ನ ಇನಾಗ್ರೇಟ್ ಮಾಡ್ತಾರೆ ಥ್ರೂ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ನೆಕ್ಸ್ಟ್ ಹೋಗೋಣ. ಎಸ್, ನೈತಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬ್ಲಾಕ್ ಚೈನ್, ಸೈಬರ್ ಸೆಕ್ಯೂರಿಟಿ ಕುರಿತು ನೀತಿಗಳನ್ನು ರೂಪಿಸುವಲ್ಲಿ ಭಾರತದ ಮೊದಲನೇ ರಾಜ್ಯ ಯಾವುದು? ಒಂದನೇ ಅಂದರೆ ಫಸ್ಟ್, ಮೊದಲನೇ ರಾಜ್ಯ. ಓಕೆ, ಯಾವುದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ. ಬ್ಲಾಕ್ ಚೈನ್ ಟೆಕ್ನಾಲಜಿ, ಇವೆಲ್ಲ ನ್ಯೂ ಟೆಕ್ನಾಲಜೀಸ್ಗಳು. ಸೈಬರ್ ಸೆಕ್ಯೂರಿಟಿ, ಇದ್ರ ಬಗ್ಗೆ ಒಂದು ಪಾಲಿಸಿ ತಂದಿದೆ. ಯಾವ ರಾಜ್ಯ? ಮೊದಲನೇ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಯಾವುದು? ತೆಲಂಗಾಣನ, ಮಧ್ಯಪ್ರದೇಶನ, ಕೇರಳನ, ಗುಜರಾತ, ತಮಿಳುನಾಡು. ಆನ್ಸರ್ ಮಾಡಿ ಸ್ನೇಹಿತರೆ, ಬೇಗ ಬೇಗ ಆನ್ಸರ್ ಮಾಡಿ. ಎಸ್, ದ ರೈಟ್ ಆನ್ಸರ್ ಇಸ್ ತಮಿಳ್ನಾಡು. ತಮಿಳ್ನಾಡು ಇಸ್ ದ ಫಸ್ಟ್ ಕಂಟ್ರಿ. ಪಳನಿಸ್ವಾಮಿ ಅವರು, ಓಕೆ, ಹಿ ಆರ್ ರಿಲೀಸ್ಡ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ, ತಮಿಳ್ನಾಡು ಬ್ಲಾಕ್ ಚೈನ್ ಪಾಲಿಸಿ 2020, ಆ್ಯಂಡ್ ತಮಿಳ್ನಾಡು ಸೇಫ್ ಆ್ಯಂಡ್ ಎಥಿಕಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸೇಫ್ ಆಗಿ ಎಥಿಕಲ್ ಆಗಿ ನೈತಿಕತೆಯಿಂದ ಯೂಸ್ ಮಾಡಬೇಕು. ಸೊ ಇದನ್ನು ABC ಪಾಲಿಸಿ ಅಂತಲೇ ಕರಿತೀವಿ. ಎ ಅಂದ್ರೇನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. B ಅಂತಂದ್ರೇನು? ಬ್ಲಾಕ್ ಚೈನ್ ಟೆಕ್ನಾಲಜಿ. C ಅಂದರೆ ಸೈಬರ್ ಟೆಕ್ನಾಲಜಿ ಸೆಕ್ಯೂರಿಟಿ. ಸೊ ABC ಪಾಲಿಸಿ ಅಂತಲೇ ಕರಿತೀವಿ. ವಿತ್ ಪಾರ್ಟಿಸಿಪೇಟಿಂಗ್ ಇನ್ ದ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಜೊತೆ ಮಾಡಿ ಇದನ್ನು ಒಂದು ಪಾಲಿಸಿನ ತಂದಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ ಸಂಬಂಧಿಸಿದ SDGಗಳಿಗೆ, ಓಕೆ, ಸೆಲ್ಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗೆ ನೀಡಿದ ಕೊಡುಗೆಗೆ ಆಧಾರದ ಮೇಲೆ UN ಇಂಟರ್ ಏಜೆನ್ಸಿ ಟಾಸ್ಕ್ ಫೋರ್ಸ್, UNITF ಅಂತ ಕರಿತೀವಿ. ಓಕೆ, ಪ್ರಶಸ್ತಿ ಬಂದು ಕೊಟ್ಟಿದೆ. ಅದು ಗೆದ್ದಿರ್ತಕ್ಕಂಥ ರಾಜ್ಯ ಯಾವುದು? ಏನಕ್ಕೆ ಕೊಡ್ತಾರೆ? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಏನು ಕರಿತೀವಿ, ಸುಸ್ಥಿರ ಅಭಿವೃದ್ಧಿ ಬೆಳವಣಿಗೆ. ಸಾಂಕ್ರಾಮಿಕ ರೋಗನ ತಡೆಗಟ್ಟಿರ್ತಕ್ಕಂಥದ್ದು, ಸಸ್ಟೈನಬಲ್, ಸುಸ್ಥಿರವಾಗಿ. ಯಾವ ರಾಜ್ಯಕ್ಕೆ ಆ ಪ್ರಶಸ್ತಿ ಸಿಕ್ಕಿದೆ? ಉತ್ತರ ಪ್ರದೇಶ, ತಮಿಳುನಾಡು, ಪಶ್ಚಿಮ ಬಂಗಾಳ, ಕರ್ನಾಟಕ, ಕೇರಳ. ಯಾವುದು? ಆನ್ಸರ್ ಮಾಡ್ತಾ ಹೋಗಿ. ಎಸ್, ವೆರಿ ಗುಡ್. ದ ರೈಟ್ ಆನ್ಸರ್ ಇಯರ್ ಕೇರಳ. ಕೇರಳಕ್ಕೆ ಬಂದಿರೋದು. ಸಿ, ಈ ಒಂದು UN ಇಂಟರ್ ಏಜೆನ್ಸಿ ಟಾಸ್ಕ್ ಫೋರ್ಸ್ ಅವಾರ್ಡ್ ಇದೆಯಲ್ಲ, ಸಸ್ಟೈನಬಲ್ ಗೋಲ್ ರಿಲೇಟೆಡ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್ಗೋಸ್ಕರ ಕೊಡ್ತಕ್ಕಂಥದ್ದು. ಇದು ನಮ್ಮ ದೇಶದಲ್ಲಿ ಫಸ್ಟ್ ಟೈಮ್ ಕೇರಳ ರಾಜ್ಯಕ್ಕೆ ಕೊಟ್ಟಿರತಕ್ಕಂಥದ್ದು. ಇದು ಬಿಟ್ಟು ಬೇರೆ ಸಂಸ್ಥೆಗಳಿಗೂ ಪ್ರಪಂಚದಾದ್ಯಂತ ಕೊಟ್ಟಿದೆ. ಅದರ್ 6 ಹೆಲ್ತ್ ಮಿನಿಸ್ಟರ್ಸ್ ಅಕ್ರಾಸ್ ದ ಗ್ಲೋಬ್ ಹ್ಯಾವ್ ಓನ್ ದ 2020 UNIAFTF ಪ್ರಶಸ್ತಿನ ಪಡ್ಕೊಂಡಿರ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟು. WHO ಅನೌನ್ಸ್ ದ ಅಗೇನ್ ಇಲ್ಲಿ ಇದನ್ನು ಕೇಳ್ತಾರೆ ನೋಡಿ. ಹೆಂಗೆ ಕೇಳ್ಬೋದು? ಈ ಪ್ರಶಸ್ತಿ ಕೊಟ್ಟವ್ರು ಯಾರು ಅಂತ ಕೇಳ್ಬೋದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವೆರಿ ಇಂಪಾರ್ಟೆಂಟ್. WHO ಹೆಂಗೆ ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಅದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೂಡ ಕೊಡೋದು ಸ್ನೇಹಿತರೆ, ಇಂಗ್ಲೀಷ್ ಮೀಡಿಯಮ್ವರೆಗೂ ಗೊತ್ತಾಗಲಿ ಅಂತೇಳಿ. ಗಂಗಾ ನದಿಯಲ್ಲಿರುವ ಪ್ರಥಮ ಗಂಗಾ ಅವಲೋಕನ ವಸ್ತು ಸಂಗ್ರಹಾಲಯ PM ಮೋದಿ ಎಲ್ಲಿ ಉದ್ಘಾಟಿಸಿದ್ರು? ವೆರಿ ಇಂಪಾರ್ಟೆಂಟ್. ಯಾವ ಒಂದು ಪ್ರದೇಶದಲ್ಲಿ? ಮಿರ್ಜಾಪುರ, ಪಾಟ್ನಾ, ವಾರಾಣಸಿ, ಹರಿದ್ವಾರ, ಬಕ್ಸಾ. ಯಾವುದು? ಕರೆಕ್ಟಾಗಿ ಆನ್ಸರ್ ಮಾಡಿ ಸ್ನೇಹಿತರೆ. ಎಸ್, ದ ರೈಟ್ ಆನ್ಸರ್ ಇಯರ್ ಹರಿದ್ವಾರ. ಓಕೆ, 4ನೇದು ಇಸ್ ದ ಕರೆಕ್ಟ್ ಆನ್ಸರ್. ಸಿ, ಗಂಗಾ ಅವಲೋಕನ ಅಂತಕ್ಕಂಥ ಒಂದು ಮ್ಯೂಸಿಯಂ. ಓಕೆ, ಆಸ್ ಪರ್ ನ್ಯಾಷನಲ್ ಕ್ಲೀನ್ ಗಂಗಾ ಮಿಷನ್ ಅಡಿಯಲ್ಲಿ ಮಾಡ್ತಕ್ಕಂಥದ್ದು. ನಮಾಮಿ ಗಂಗೆ ಮಿಷನ್ ಅಂತ ಕೂಡ ಇರ್ತೀವಿ. ಅಂದರೆ ಗಂಗೆನ ಕ್ಲೀನ್ ಮಾಡೋದು, ಅದ್ರ ಜೊತೆಗೆ ಓಪನ್ ಡಿಫಿಕೇಶನ್, ಓಕೆ, ಬಯಲು ಮುಕ್ತ ಪ್ರದೇಶವಾಗಿ ಮಾಡ್ತಕ್ಕಂಥದ್ದು. ಇದರಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಅಂಬ್ರೆಲಾ ಸ್ಕೀಮ್ಸು.
ಸೊ ಉತ್ತರಾಖಂಡದಲ್ಲಿರ್ತಕ್ಕಂಥ ನಮಾಮಿ ಗಂಗೆ ಮಿಷನ್ ಅಡಿಯಲ್ಲಿ ಇವರು ಗಂಗಾ ಅವಲೋಕನ್ ಅಂತ ಮ್ಯೂಸಿಯಂನ ರಿವರ್ ಗಂಗಾ ಅಟ್ ಚಾಂಡ್ ಘಾಟ್ ಹರಿದ್ವಾರದಲ್ಲಿ ಮಾಡಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಇದು. ಅದರಲ್ಲಿ ಏನೇನು ಮಾಡ್ತೀವಿ ಏನೇನು ಎಲ್ಲ ಆ ಮ್ಯೂಸಿಯಮ್ಮಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ನಮಾಮಿ ಗಂಗೆ ಮಿಷನ್ನ ಅಡಿಯಲ್ಲಿ ಏನೇನು ಮಾಡ್ತೀವಿ ಅಂತೇಳಿ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬನ್ನಿ, ಜಿಮೆಕ್ಸ್ ಯಾವ ಭಾರತ ಮತ್ತು ಯಾವ ದೇಶ ನಡುವೆ ಜಂಟಿ ಕಡಲ ವ್ಯಾಯಾಮ. ಓಕೆ, ವೆರಿ ಇಂಪಾರ್ಟೆಂಟ್, ಮೆರಿಟೈಮ್ ಎಕ್ಸರ್ಸೈಸ್ ಅಂತ ಕರಿತೀವಿ. ಇದು ಕೂಡ ಸಿಂಪಲ್, ಇದು ಹೆಸರಲ್ಲೇ ಇದೆ. ಯಾವುದು? ಭಾರತ ಮತ್ತು ಜಪಾನ್ ಮತ್ತು ಭಾರತ ಮ್ಯಾರಿಟೈಮ್ ಎಕ್ಸರ್ಸೈಸ್ ಅಂತ ಅರ್ಥ. ಜೆ ಅಂದರೆ ಜಪಾನ್, ಐ ಅಂದರೆ ಇಂಡಿಯಾ, ಮ್ಯಾರಿಟೈಮ್ ಎಕ್ಸರ್ಸೈಸ್ ಅಂತ ಕರಿತೀವಿ, ಜಿಮೆಕ್ಸ್. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಎಲ್ಲಿ ನಡೆದಿದ್ದು ಅದನ್ನು ತಿಳ್ಕೊಬೇಕಾಗತ್ತೆ ನೀವು. ಎಲ್ಲಿ ನಡೆದಿದ್ದು? ಯಾವ ಒಂದು ಸಮುದ್ರದ? ನಾರ್ತ್ ಅರೇಬಿಯನ್ ಸಿ, ಅಂದರೆ ನಮ್ಮ ಒಂದು ಅರಬ್ಬಿ ಸಮುದ್ರದ ಉತ್ತರ ಭಾಗದಲ್ಲಿ ನಡೀತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಇದು ಕೂಡ. ಇದು 4th ಎಡಿಷನ್, ಈಗ 2020 ನಡೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ, ವಿಶ್ವ ವನ್ಯಜೀವಿ ನಿಧಿಯ ಲಿವಿಂಗ್ ಪ್ಲಾನೆಟ್ ವರದಿ ಪ್ರಕಾರ ಜಾಗತಿಕ ಕಶೇರುಕ ಜನಸಂಖ್ಯೆ 1970 ಮತ್ತು 2016 ನಡುವೆ ಸರಾಸರಿ ಎಷ್ಟಕ್ಕೆ ಇಳಿದಿದೆ ಅಂದರೆ, ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಇಂದ ಏನಾಗ್ತಾ ಇದೆ, ನಮ್ಮ ವರ್ಟಿಬ್ರೇಟ್ಸ್ ಅಂತ ಕರಿತೀವಲ್ಲ, ವರ್ಟಿಬ್ರೇಟ್ಸ್ ಕಶೇರುಕಗಳು, ಓಕೆ, ಇನ್ವರ್ಟಿಬ್ರೇಟ್ಸ್ ಅಕಶೇರುಕಗಳು ಅಂತ ಕರಿತೀವಿ. ಸೊ ವರ್ಟಿಬ್ರೇಟ್ಸ್ಗಳ ಜನಸಂಖ್ಯೆ ಕುಂಠಿತಗೊಂಡಿದೆ. 1970 2016 ನಡೆದರೆ ಒಂದಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಅದು ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ರದು. ಸೊ ಇಲ್ಲಿ ನೋಡಿ, ವಿಶ್ವ ವನ್ಯ ಜೀವಿ ನಿಧಿ ಇದನ್ನ ಲಿವಿಂಗ್ ಪ್ಲಾನೆಟ್ ವರದಿ, ವೆರಿ ಇಂಪಾರ್ಟೆಂಟ್. ನಿಮ್ಗೆ ಸಿಂಪಲ್ ಆಗಿ ಕೇಳ್ತಾನೆ, ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ. WWF, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತ ನೋಡಿ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತಕ್ಕಂಥ ಸಂಸ್ಥೆ ಲಿವಿಂಗ್ ಪ್ಲಾನೆಟ್ ವರದಿನ ಬಿಡುಗಡೆ ಮಾಡ್ತಕ್ಕಂಥದ್ದು. ಪ್ಲಾನೆಟ್ ವರದಿ ಅಂದರೆ ಜೀವಿಸ್ತಿರ್ತಕ್ಕಂಥ ನಮ್ಮ ಪ್ಲಾನೆಟಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನು ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಇದಕ್ಕೆ ಆನ್ಸರ್ ಆಫ್ 68%. ಏನಕ್ಕೆ ಕಮ್ಮಿ ಆಗ್ತಾ ಇದೆ? ಬಿಕಾಸ್ ಆಫ್ ದ ರೀಸನ್ ಬಿಹೈಂಡ್ ದಿಸ್ ಡಿಕ್ಲೈನ್. ಏನಕ್ಕೆ? ಲ್ಯಾಂಡ್ ಮತ್ತು ಸಿ ಓವರ್ ಎಕ್ಸ್ಪ್ಲೋಟೇಷನ್, ಅತಿ ಹೆಚ್ಚು ಅದನ್ನು ನಾವು ಯೂಸ್ ಮಾಡ್ಕೋತಾ ಇರೋದ್ರಿಂದ. ಓಕೆ, ಮತ್ತು ಅದರ ವಾಸಸ್ಥಾನ ಹಾಳಾಗ್ತಾ ಇರೋದ್ರಿಂದ, ಮರಗಳನ್ನ ಕಡಿತಾ ಇರೋದು, ಡಿಫಾರೆಸ್ಟೇಷನಿಂದ. ಸೊ ಇದೆಲ್ಲ ಕಾರಣಗಳಿಂದ ಆ ಕಶೇರುಕಗಳು ಕಮ್ಮಿ ಆಗ್ತಾ ಬರ್ತಾ ಇದ್ದಾವೆ. ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ, ಉನ್ನತ ಕಾರ್ಮಿಕ ನಿರ್ವಹಣೆ ಬ್ಯಾಂಕುಗಳ ವಿಭಾಗದಲ್ಲಿ, ಅಂದರೆ ಬ್ಯಾಂಕ್ಗಳನ್ನ ಚೆನ್ನಾಗಿ ನಿರ್ವಹಣೆ ಮಾಡಿರೋ ವಿಭಾಗದಲ್ಲಿ 19-20 ಸಾಲಿನ ವಾರ್ಷಿಕದಲ್ಲಿ ಈಸ್ 2.0 ಪ್ರಶಸ್ತಿ ಯಾವ ಬ್ಯಾಂಕ್ಗೆ ಸಿಕ್ಕಿದೆ? ಮೊದಲನೇ ಪ್ರಶಸ್ತಿ, ಅಗ್ರಸ್ಥಾನ ಯಾವ ಬ್ಯಾಂಕಿಗೆ ಸಿಕ್ತಿದೆ ಅಂತ. ಅರ್ಥ ಆಯ್ತಲ್ವಾ? ಬ್ಯಾಂಕ್ಗಳು ಹೆಂಗೆ ಬಿಸ್ನೆಸ್ ಮಾಡ್ತವೆ, ಅವರ ನಿರ್ವಹಣೆ ಹೆಂಗೆ ಮಾಡ್ತವೆ, ಈ ನಿರ್ವಹಣೆ ಸೂಪರ್ ಆಗಿರಬೇಕು ಅಂಥವ್ರಿಗೆ ಫಸ್ಟ್ ಪ್ರೈಸ್ ಕೊಡ್ತಾರೆ ಈಸ್ 2.0 ಅಂತಕ್ಕಂಥ ಅಡಿಯಲ್ಲಿ. 2019-20 ಸಾಲಲ್ಲಿ ಯಾವುದಕ್ಕೆ ಬಂದಿದೆ? ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಯಾವುದು ಕರೆಕ್ಟ್ ಆನ್ಸರ್ ಸ್ನೇಹಿತರೆ? 10 ಸೆಕೆಂಡ್ಸ್ ಕೊಡ್ತೀನಿ, ಆನ್ಸರ್ ಮಾಡ್ತಾ ಹೋಗಿ. ಎಸ್, ದ ರೈಟ್ ಆನ್ಸರ್ ಇಯರ್ ಬ್ಯಾಂಕ್ ಆಫ್ ಬರೋಡಾ ಈಸ್ ದ ಫಸ್ಟ್ ಪ್ಲೇಸ್ ಇರ್ತಕ್ಕಂಥದ್ದು. ಓಕೆ, ಇಲ್ಲಿ 3 ಕ್ಯಾಟಗರಿ ಬರುತ್ತೆ. ಏನು ಕ್ಯಾಟಗರಿ? ಕ್ಯಾಟಗರಿ 1 ಥೀಮ್ ವೈಸ್ ವಿನ್ನರ್ಸ್, ಟಾಪ್ ಇಂಪ್ರೂವರ್ಸ್ ಆ್ಯಂಡ್ ಪರ್ಫಾರ್ಮಿಂಗ್ ಬ್ಯಾಂಕ್ಸ್ ಅಂತ. ದ ಅವಾರ್ಡೀಸ್ ಇನ್ ದೀಸ್ ಕ್ಯಾಟಗರೀಸ್ ಅಲ್ಲಿ ಬ್ಯಾಂಕ್ ಆಫ್ ಬರೋಡಾ ಫಸ್ಟ್, ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬರುತ್ತೆ, ಅದ್ರ ನೆಕ್ಸ್ಟ್ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಕಾರ್ಪೊರೇಷನ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಆಮೇಲೆ ಕೆನರಾ ಬ್ಯಾಂಕ್ ಬರುತ್ತೆ. ಸೊ ಬ್ಯಾಂಕ್ ಆಫ್ ಬರೋಡಾ. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ನೋಡಿ, ಈಸ್ ಅಂತಕ್ಕಂಥದ್ದು ಏನು ಅಂದರೆ ಹೆಂಗೆ ಅವರು ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳ್ತಾ. ಈಗ ನಾವು ಈಸ್ 2.0 ಇಂದ 3.0ಗೆ ಬಂದಿದ್ದೀವಿ. ಓಕೆ, 4.0ಗೂ ಬರ್ತಾ ಇದ್ದೀವಿ. 3.0 ಆಲ್ರೆಡಿ ಆಗೋಗಿದೆ. ಇದ್ರ ಬಗ್ಗೆ ನಾನು ವೀಕ್ಲಿ ಕರೆಂಟ್ ಅಫೇರ್ ಮಾಡ್ತೀನಲ್ಲ, ವೀಕ್ಲಿ ಕರೆಂಟ್ ಅಫೇರ್ ಅದರಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ದಯವಿಟ್ಟು ನೋಡಿ ಸ್ನೇಹಿತರೆ, ವೀಕ್ಲಿ ಕರೆಂಟ್ ಅಫೇರ್ನ ಫಾಲೋ ಮಾಡಿ. ಪ್ರತಿ ವಾರ ವೀಕೆಂಡ್ ಅಪ್ಡೇಟ್ ಅಂತ ಮಾಡ್ತೀನಿ. ಅದ್ರ PDF ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಅದರ ಲಿಂಕ್ ಕೂಡ ಟೆಲಿಗ್ರಾಮ್ ಚಾನಲ್ ಹಾಕ್ತಾ ಇರ್ತೀನಿ. ಮತ್ತು ಅದನ್ನು ಯೂಟ್ಯೂಬಲ್ಲೂ ಕೂಡ ಸಿಗ್ಬೋದು ನಿಮಗೆ. ದಯವಿಟ್ಟು ಫಾಲೋ ಮಾಡಿ. ವೀಕ್ಲಿ ಕರೆಂಟ್ ಅಫೇರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ನಾನು ಏನು ಬಿಟ್ಟಿರ್ತೀನಲ್ಲ ಅದನ್ನು ನಾನು ಈ ಮಂತ್ಲಿ ಕರೆಂಟ್ ಅಫೇರಲ್ಲಿ ಕವರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್, 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಅಂತ. ಸ್ಟ್ಯಾಟಿಕ್ ಪೋರ್ಷನ್, ಕರೆಂಟ್ ಅಫೇರ್ ಎರಡು ಡಿಸ್ಕಸ್ ಮಾಡ್ತೀನಿ. ಓಕೆ, ಇದಿಷ್ಟು ನಿಮಗೆ ಇಂಟ್ರೆಸ್ಟ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಥವಾ ನೀವು ಪುನೀತ್ PUNTHFORUM ಇಲ್ಲಿ ಅಂತ ನೀವು ಟೆಲಿಗ್ರಾಮ್ ಚಾನಲ್ ಸರ್ಚ್ ಮಾಡಿದ್ರೆ ನಂದು ಚಾನಲ್ ಲಿಂಕ್ ಓಪನ್ ಆಗುತ್ತೆ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಲಿಂಕು ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಿರ್ತೀನಿ. ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಆ್ಯಂಡ್ ಅಟ್ ಲಾಸ್ಟ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.